ಇವತ್ತು ನಾನು ಇನ್ನೊಂದು ಪ್ರಶ್ನೆಯನ್ನ ಕುಮಾರಣ್ಣ ಅವರು ಮಾತಾಡ್ತಾರೆ. ಅದಕ್ಕೆ ಮುಂಚೆ ನೋಡಿ, ನಮ್ಮ FIR ಪ್ರಾಥಮಿಕ ವರದಿಯಲ್ಲಿ ಹೇಳಿದ್ದಾರೆ. ನಾನು ಪ್ರಾಥಮಿಕ ವರದಿ ಇಲ್ಲಿದೆ, ನಾನು ಅದರಲ್ಲಿ ಒಂದು ಲೈನ್ ಬರೆದಿದ್ದಾರೆ. ಆಡಳಿತ ಮಂಡಳಿಯವರಿಗೆ ಮನವರಿಕೆ ಮಾಡಲಾಗಿತ್ತು, ಅನುಮತಿ ನೀಡಲು ನಿರಾಕರಿಸಲಾಗಿತ್ತು. ಆದರೂ ಸಹ ಅವರು ನನ್ನ ಸಲಹೆಯನ್ನು ಒಪ್ಪದೆ RCB ಫ್ರಾಂಚೈಸಿಯವರು ಸಮಾವೇಶ ಉದ್ದೇಶಿಸಿ 4/6/25 ಸಂಜೆ ಕಾರ್ಯಕ್ರಮ ಮಾಡಬೇಕಾಗುತ್ತದೆ ಎಂದು ಒತ್ತಾಯ ಮಾಡ್ತಾರೆ. ಯಾರು? FIR ಅಲ್ಲಿ ಹೇಳಿರೋದು. ಅಲ್ಲ ರೀ, ನಾವೇನಾದ್ರೂ ಸರ್ಕಾರ ಪರ್ಮಿಷನ್ ಕೊಡ್ದಿರೋ ಕಾರ್ಯಕ್ರಮ ಮಾಡಿದ್ರೆ 1000 ಜನ ಪೊಲೀಸವ್ರನ್ನ ಕರ್ಕೊಂಬಂದು ನಿಲ್ಸಿ ಎತ್ತಿ ಕತ್ತುಂಪಟ್ಟಿ ಹಿಡ್ಕೊಂಡು ಹೋಗಿ ಒಳಗಡೆ ಹಾಕ್ತಿರಲ್ಲ. ನಿಮ್ ಯೋಗ್ಯತೆಗೆ ಅಷ್ಟು ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯೇನ್ರಿ? ಯಾಕೆ ಈಗ ಅನಾಥರೈಸ್ ಫಂಕ್ಷನ್ ಅಂತ ನೀವೇ ಹೇಳಿದಿರ FIR ಅಲ್ಲಿ? ಯಾಕೆ 144 ಸೆಕ್ಷನ್ ಹಾಕಿಲ್ಲ ನೀವು? ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. 144 ಸೆಕ್ಷನ್ ಹಾಕಿದ್ರೆ ಯಾಕೆ ಯಾರು ಬರ್ತಾ ಇದ್ರು? ಜನ ಯಾಕೆ ಬರ್ತಾ ಇದ್ರು? ಅನಾಥರೈಸ್ ಅಲ್ವಾ? ನಿಮ್ಮ FIR ಅಲ್ಲಿ ಇರೋ ಪ್ರಕಾರ ಇಟ್ ಈಸ್ ಅನಾಥರೈಸ್, ಬಲಾತ್ಕಾರ ಅಂತ ಹಾಕಿದ್ದೀರ. ಪೊಲೀಸರ ಮೇಲೆ ಬಲಾತ್ಕಾರ ಅಂದ್ಮೇಲೆ 144 ಸೆಕ್ಷನ್ ಹಾಕಿ ನೀವು ಅದನ್ನ ರದ್ದು ಮಾಡ್ಬೋದಾಯ್ತಲ್ಲ. 144 ಸೆಕ್ಷನ್ ಆದ ನೋಬಡಿ ಅಲ್ಲಿ ಯಾರು ಬರ್ತಾನೆ ಇರಲಿಲ್ಲ. ನಿಮ್ಮ FIR ಪ್ರಕಾರನೇ ನಾನು ಹೇಳ್ತಾ ಇದ್ದೀನಿ. ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಏನ್ ಹಾಕಿದಿರ? ಎಂಬರೇಸ್ಮೆಂಟ್ ಟು ದಿ ಗವರ್ಮೆಂಟ್ ಆರ್ಡರ್ ಅಲ್ಲಿ, ಸಸ್ಪೆನ್ಷನ್ ಆರ್ಡರ್ ಅಲ್ಲಿ ಸರ್ಕಾರಕ್ಕೆ ಎಂಬರೇಸ್ಮೆಂಟ್ ಆಯ್ತಂತೆ, ಅದಕ್ಕೆ ಗವರ್ಮೆಂಟ್ ಆಕ್ಷನ್. ಅವರ ಕೊನೆಯ ಲೈನು, ಸರ್ಕಾರಕ್ಕೆ ಎಂಬರೇಸ್ ಮಾಡಿದ್ರೆ ಪೊಲೀಸವ್ರನ್ನ ಯಾಕ್ರಿ ಸಸ್ಪೆಂಡ್ ಮಾಡಬೇಕು? ಇಡೀ ರಾಜ್ಯ, ನಾವು ನಮ್ಮೆಲ್ಲ ಕುಮಾರಣ್ಣವ್ರು ಇರ್ಬೋದು, ನಮ್ಮ ವಿಜಯೇಂದ್ರ ಇರ್ಬೋದು, ನಾರಾಯಣ ಸ್ವಾಮಿ ಅವರು, ನಾವೆಲ್ಲರೂ ಕೂಡ ಸರ್ಕಾರ ಅಪರಾಧಿ ಅಂತ ಹೇಳಿರೋದು. ನಾವು ಸರ್ಕಾರ ಅಪರಾಧಿ, ತಪ್ಪಿತಸ್ಥರು ಸರ್ಕಾರ. CM ಮನೆಗೆ ಕರ್ಕೊಂಡು ಹೋದಾರೆ ಯಾರು? ಈ ಫ್ರಾಂಚೈಸಿಯವ್ರನ್ನ ಕರ್ಕೊಂಡು ಹೋದಾರೆ ಯಾರು? CM ಮನೆಯಲ್ಲಿ ಪೊಲೀಸ್ ಕಮಿಷನರ್ ಅನುಮತಿ ಕೊಟ್ಟಿಲ್ಲ ಅಂತ CM ಹೇಳಿದವರು ಯಾರು? ಆಮೇಲೆ ಆ ಫ್ರಾಂಚೈಸಿಯವ್ರಿಗೆ ನಾನು ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ. ಅವ್ರಿಗೆ ಯಾರೇನಾನ ಹೇಳಿ, ನಾನು ಹೇಳ್ತಾ ಇದ್ದೀನಿ, ಮಾಡ್ಕೋ ಹೋಗ್ರಿ. ಉಳಿದಿದ್ದು ಕುಮಾರಣ್ಣ ಹೇಳ್ತಾರೆ, ಅದ್ರ ಸೀರಿಯಸ್ ಇದೆ, ಅದು ಸೀರಿಯಲ್ ತರ ಅದು. ಆಮೇಲೆ ಪೊಲೀಸವ್ರು ಕೇಳ್ದೇನೆ ಎಲ್ಲ ಅನುಮತಿ ಗಿನುಮತಿ ಏನು ಇಲ್ಲ ಮಾಡ್ಬಿಟ್ರು. ಪೊಲೀಸವ್ರು ಏನ್ ಹೇಳಿದ್ರು? ನಾವು ಪರ್ಮಿಷನ್ ಕೊಡಲ್ಲ ಅಂದ್ರು. ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ? 2 ಕಡೆ ಪ್ರೋಗ್ರಾಮ್ ಬೇಡ ಅಂತ ಪೊಲೀಸವ್ರು ಹೇಳಿದ್ರು. ಯಾಕೆ ಅಂದ್ರೆ 2 ಕಡೆ ಯಾಕೆ ಪೊಲೀಸವ್ರು ಬೇಡ ಅಂತ ಹೇಳಿದ್ರು ಅಂದ್ರೆ, ಒಂದು ಕರ್ನಾಟಕದಲ್ಲಿದೆ, ವಿಧಾನಸೌಧ ಕರ್ನಾಟಕದಲ್ಲಿದೆ, ಚಿನ್ನಸ್ವಾರಿ ಸ್ಟೇಡಿಯಂ ತಮಿಳ್ನಾಡಲ್ಲಿದೆ. ನಾನೆಲ್ಲ ಹೇಳಿರೋದು, ರಾಜ್ಯದ ಮುಖ್ಯಮಂತ್ರಿ ಹೇಳಿರೋದು. ನೋಡ್ರಿ, ನಾನು ವಿಧಾನಸೌಧ ಏನು ಗಲಾಟೆ ಆಗಿಲ್ಲ, ಅಲ್ಲಿ ಪಕ್ಕದ ಚಿನ್ನಸ್ವಾಮಿ ಅಲ್ಲಿ ಗಲಾಟೆ ಆಗೈತು ಅಂದ್ರೆ ಅದು ನಮ್ಮ ರಾಜ್ಯದಲ್ಲಿ ಇಲ್ಲ ಅಂತ ಹೋಗ್ತಾರೆ. ಅಂದ್ರೆ ಪೊಲೀಸರು ಕಡಾಖಂಡಿತವಾಗಿ ಹೇಳಿದ್ದಾರೆ, ಒಂದು ಫಂಕ್ಷನ್ ಮಾಡಬೇಕು, ಒಂದು ಕಾರ್ಯಕ್ರಮ ಮಾಡಬೇಕು ನಮ್ಮ ಹತ್ರ. ಯಾಕಂದ್ರೆ ಇಂದೊಂದು ದಿನ ರಾತ್ರಿ ಎಲ್ಲ ಪೊಲೀಸರು ಬೀದಿಯಲ್ಲಿ ನಿಂತಿದ್ದಾರೆ. ಮನೆಗೆ ಬಂದಿರೋದೇ ಬೆಳಗ್ಗೆ 6 ಗಂಟೆಗೆ. ಅವರು ನಮ್ಮ ಕೈಲಿ ಆಗಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಪೊಲೀಸರು ಹೇಳಿದ್ದಾರೆ. ಆದ್ರೆ ನೀವು ಪೊಲೀಸರಿಗೆ ತಿರುಗೇಟ್ ಕೊಟ್ಟು ಕಾನೂನನ್ನ ಕೈಗೆ ತಗೊಂಡಿದ್ದೀರ. ಸರ್ಕಾರ ಯಾವ ಅಧಿಕಾರ ಇದೆ ನಿಮ್ಗೆ? ನೀವು ಎಷ್ಟೇ ದೊಡ್ಡವ್ರು ಇರ್ಬೋದು, ಸರ್ಕಾರ ಮಂತ್ರಿ ಇರ್ಬೋದು, ಯಾರೇ ಇರ್ಬೋದು, ನೀವು ಎಷ್ಟೇ ದೊಡ್ಡವ್ರು ಇದ್ರು ಕಾನೂನಿಗಿಂತ ದೊಡ್ಡವರು. ನೀವು ಕಾನೂನಿಗಿಂತ ದೊಡ್ಡವರಲ್ಲ. ಲಾ ಈಸ್ ಗ್ರೇಟ್. ಆದ್ರೆ ಕಾನೂನನ್ನ ನೀವು ಕೈ ತಗೊಂಡು ಪೊಲೀಸರನ್ನ ದಬ್ಬಾಳಿಕೆ ಮಾಡಿದ್ದೀರ. ಪೊಲೀಸ್ ನಿಮ್ಮ ಮೇಲೆ ಕ್ರಿಮಿನಲ್ ಆಕ್ಷನ್ ಆಗ್ಬೇಕಾಯ್ತು. ಆಕ್ಷನ್ ಇವತ್ತು ಈ 11 ಸಾವಿಗೆ ನೇರ ಕಾರಣ ರಾಜ್ಯದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಎಲ್ಲರೂ ಕೂಡ ಫೋಟೋ ಶೋರಲ್ಲಿದ್ರೆ ಕೊಡ್ತು ಜನರ ಒಂದು ವಿಚಾರವಾಗಿ ಯಾರೂ ಇರಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.